ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಬೇಸಿಗೆ ರಜಾ ಅಂತೂ ಸ್ಟಾರ್ಟ್ ಆಗೇ ಬಿಡ್ತು ಅಲ್ವಾ? ಸೊ ಮಕ್ಕಳು ಕೂಡ ಮನೇಲೇ ಇದ್ದು ಬೋರು ಅಂತ ಹಠ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಈ ಥರ ಪ್ಲೇಸ್ಗೆ ಕರ್ಕೊಂಡೋದ್ರೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಸೊ ಇದು ಯಾವ ಪ್ಲೇಸು, ಯಾವ ಏರಿಯಾದಲ್ಲಿದೆ, ಎಲ್ಲಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಫಸ್ಟ್ಗೆ ನಾವಿಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ನಮ್ಮ ಡೀಟೇಲ್ಸನ್ನು ಹಾಕಿಬಿಟ್ಟು ಹಾಗೆಯೇ ನಾವು ಪೇಮೆಂಟನ್ನು ಮಾಡಿದರೆ ಆಯಿತು. ನಮಗೆ ಈ ಥರ ಕಾರ್ಡನ್ನು ಕೊಡ್ತಾರೆ. 1 ಕಿಡ್ ಜೊತೆಗೆ 2 ಪೇರೆಂಟನ್ನು ಅಲೋಡ್ ಮಾಡ್ತಾರೆ, ಒಳಗಡೆ ಹೋಗ್ಬೋದು. ನಾವಿವಾಗ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಆ ಕಾರ್ಡಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಅದೇ ಥರ ಝೋನ್ 1, 2, 3, 4 ಅಂತ ಆಲ್ರೆಡಿ ನೋಡಿ ಬೋರ್ಡ್ ಹಾಕಿದ್ದಾರೆ. ಅದೇ ಥರ 1 by 1 ಝೋನ್ಗೆ ನಾವು ಎಂಟ್ರಿ ಆಗಬೇಕು. ನಾವು ತೊಗೊಂಡಿರುವಂಥದ್ದು 4 ಝೋನ್ ಕವರ್ ಆಗುತ್ತೆ. ಅದಕ್ಕೆ ಎಷ್ಟು ಅಮೌಂಟ್ ಆಯಿತು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಝೋನ್ 1ಗೆ ಹೋಗೋಣ. ಝೋನ್ 1 ಬಂದುಬಿಟ್ಟು JCB ರೈಡ್ ಮಾಡೋದಕ್ಕೆ ಕೊಡ್ತಾರೆ. ನೋಡಿ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀವು JCBನ ರೈಡ್ ಮಾಡ್ತಾನೆ. ನಾವು ಇವನಿಗೆ ಹೆಲ್ಪ್ ಮಾಡ್ಬೋದು ಪಕ್ಕದಲ್ಲಿ ನಿಂತ್ಕೊಂಡು. ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ. 1 ವೀಕಿಂದ ಅದೇ ಹಠ, ಯಾವಾಗ ಹೋಗೋದು ಅಲ್ಲಿಗೆ ಅಂತ. ಅಂತೂ ನಾವು ಫೈನಲಿ ಬಂದಿದ್ದೀವಿ. ಸೊ ಇವಾಗ ಯಾವ ಥರ JCBನ ರೈಡ್ ಮಾಡ್ತಾನೆ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಕೂಡ ಟೈಮರ್ ಇರುತ್ತೆ. ಅಷ್ಟು ಟೈಮ್ ಆಗೋ ತನಕ ಅದರಲ್ಲಿ ಆಟನ ಆಡ್ಬೋದು. ಮಕ್ಕಳಿಗಂತೂ JCB ಅಂದರೆ ತುಂಬಾ ಕ್ರೇಜ್ ಇರುತ್ತೆ. ಸೊ ಅವರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಈ ಪ್ಲೇಸು. ನೋಡಿ ಯೆಲ್ಲೋ ಕಲರ್ ಬಾರ್ ಇದೆ ಅಲ್ವಾ, ಅದೇ ಟೈಮರು. ಅದು ಫುಲ್ ಎಂಡ್ ಆಗೋ ತನಕ ಇವರು JCB ಪ್ಲೇ ಮಾಡೋದಕ್ಕೆ ಕೊಡ್ತಾರೆ. ನೆಕ್ಸ್ಟ್ ನಾವಿವಾಗ ಝೋನ್ 2ಗೆ ಹೋಗೋಣ. ಝೋನ್ 2 ಅಲ್ಲಿ ಸ್ವಲ್ಪ ಜನ ಇರೋದ್ರಿಂದ 1 ನಿಮಿಷ ವೇಟ್ ಮಾಡಬೇಕಾಯ್ತು. ಬಟ್ ಮಕ್ಕಳಿಗೆ ಬೋರ್ ಆಗಬಾರ್ದು ಅಂತ ಅಲ್ಲಿ ಆ ಥರ ಸ್ಲೈಡನ್ನು ಇಟ್ಟಿದ್ದಾರೆ. ಸೊ ಸ್ವಲ್ಪನೂ ಬೋರ್ ಆಗಲ್ಲ ಅವ್ರಿಗೆ ಅಲ್ಲಿ. ಝೋನ್ 2ದಲ್ಲಿ ರಿಮೋಟ್ ಕಂಟ್ರೋಲ್ ಡಂಪ್ ಟ್ರಕ್ ಇರುತ್ತೆ, ಅದನ್ನು ರೈಡ್ ಮಾಡಬೇಕು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಟೈಮರ್ ಇರುತ್ತೆ. ಟೈಮ್ ಮುಗಿದ ತಕ್ಷಣ ನಾವು ಸ್ಟಾಪ್ ಮಾಡಬೇಕು. ನೆಕ್ಸ್ಟು ಝೋನ್ 3ದಲ್ಲಿ ಸ್ವಲ್ಪ ರಶ್ ಇತ್ತು ಅಂತ ನಾವು ಝೋನ್ 4 ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಇದು ಬಂದುಬಿಟ್ಟು ಟ್ರ್ಯಾಕ್ಟರ್ ರೈಡಿಂಗು. ಇದಕ್ಕೂ ಕೂಡ ಟೈಮರನ್ನು ಸೆಟ್ ಮಾಡಿದ್ದಾರೆ. ಟೈಮರ್ ಕಂಪ್ಲೀಟ್ ಆಗೋ ತನಕ ನಾವು ಆಟನ ಆಡ್ಬೋದು. ನಿಮಗೆ ಇದು ಇಷ್ಟ ಆಗಿಲ್ಲ ಅಂದರೆ 4 ಕ್ಲಿಪ್ನಲ್ಲಿ ರೈಡ್ ಮಾಡ್ಬೋದು. 4 ಕ್ಲಿಪ್ ಯಾವ ಥರ ವರ್ಕ್ ಮಾಡುತ್ತಲ್ಲ ಅದನ್ನು ಕೂಡ ಮಾಡ್ಬೋದು. ಇಲ್ಲ ಅಂದರೆ ಕ್ರೇನ್ ಕೂಡ ಇದೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಕೂಡ ತೋರಿಸ್ತಾರೆ. ನಾವು ಆ ಥರನೇ ರೈಡ್ ಮಾಡ್ಬೋದು. ಅದಕ್ಕೆ ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ಝೋನ್ 4 ಮುಗಿಸ್ಬಿಟ್ಟು ನಾವು ಝೋನ್ 3ಗೆ ಬಂದಿದ್ದೀವಿ. ಸೊ ಇದರಲ್ಲಿ ಫ್ಯಾನ್ ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ಕರೆಂಟ್ ಪಾಸ್ ಆಗುತ್ತೆ ಅದನ್ನೆಲ್ಲ ತೋರಿಸ್ತಾರೆ. ಚಿಕ್ಕ ಬ್ಯಾಟ್ರಿ ಇರುತ್ತೆ, ಅದನ್ನು ಕನೆಕ್ಷನ್ ಕೊಟ್ಬಿಟ್ಟು ನಾವು ಫ್ಯಾನ್ ತಿರುಗೋ ಥರ ಮಾಡಬೇಕು. ಅದಕ್ಕೆ ಚಾರ್ಟ್ ಎಲ್ಲ ಇರುತ್ತೆ, ಅದನ್ನು ನೋಡಿಕೊಂಡು ನಾವು ಮಾಡಬೇಕು. ಅದಿಷ್ಟ ಇಲ್ಲ ಅಂದರೆ ಇನ್ನೂ ತುಂಬ ವೆರೈಟೀಸಲ್ಲಿ ಇರುತ್ತೆ, ಅದನ್ನು ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಂಡು ನಾವು ಟ್ರೈ ಮಾಡ್ಬೋದು. ಇದಕ್ಕೆ ಟೈಮ್ ಲಿಮಿಟ್ ಅಂತ ಇಲ್ಲ, ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕೂತ್ಕೊಂಡು ಟ್ರೈ ಮಾಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಕ್ಕಳೇ ಕೂಡ ಟ್ರೈ ಮಾಡಿದಾಗ ಅವರಿಗೆ ಫ್ಯಾನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾವು ಹೆಲ್ಪ್ ಮಾಡಬೇಕಾಗತ್ತೆ, ಅಂದರೆ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಲ್ವಾ. ಸೊ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಟ್ರೆ ಅವ್ರು ತುಂಬ ಚೆನ್ನಾಗಿ ಲರ್ನ್ ಮಾಡ್ತಾರೆ. ನಾವು ಈ ಥರ ಫ್ಯಾನ್ ರೆಡಿ ಮಾಡೋದನ್ನು ತೊಗೊಂಡಿದ್ವಿ. ನೋಡಿ ಈ ಥರ ಫೈನಲ್ ಆಗಿ ನಾವು ಇದನ್ನು ರೆಡಿ ಮಾಡಿದ್ವಿ. ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ನೋಡ್ತಾ ಇದ್ದೀರಲ್ವ ನೀವು. ಅದಕ್ಕೆ ಸ್ವಿಚ್ ಕೂಡ ಇಟ್ಟಿದ್ದಾರೆ. ನಾವು ಆನ್ ಮಾಡಿದ ತಕ್ಷಣ ಫ್ಯಾನು ತಿರುಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ.
ಅದೇ ಮಾಲಲ್ಲಿ ಅದೇ ಸೇಮ್ ಗೇಮನ್ನು ಆಡಿ ಆಡಿ ಬೋರ್ ಆಗಿರುವಾಗ ಈ ಥರ ಪ್ಲೇಸ್ಗೆ ಬಂದರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಏನಾದರೂ ನ್ಯೂ ಥಿಂಗ್ಸನ್ನು ಕಲ್ತು ಹಾಗೂ ಆಗುತ್ತೆ ಅಲ್ವಾ. ಫಸ್ಟ್ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ನೋಡಿ ಕಾರ್ಡ್ ಹಿಂದ್ಗಡೆ 7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಬರೆದಿದ್ದಾರೆ ನನ್ನ ಮಗನಿಗೆ. ತುಂಬ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ. ಹಾಗೆಯೇ ಇಲ್ಲಿ ತುಂಬ ಚಿಕ್ಕ ಮಕ್ಕಳಿಗೆ ಅಂತ ಈ ಥರ ಸ್ಯಾಂಡ್ ಕೂಡ ಹಾಕಿದ್ದಾರೆ. ಆ ಥರ ಈ ಕಾರ್ಟೂನು ಪ್ಲೇ ಆಗ್ತಾ ಇರುತ್ತೆ. ಡ್ರಾಯಿಂಗ್ ಕೂಡ ಮಾಡ್ಬೋದು, ಮಕ್ಕಳು ಡ್ರಾಯಿಂಗ್ ಕೊಡ್ತಾರೆ ಅವರೇನೆ, ಕಲರಿಂಗನ್ನು ಕೂಡ ಮಾಡ್ಬೋದು ಅಲ್ಲೇ ಕೂತ್ಕೊಂಡು. ರೆಸ್ಟ್ ರೂಮು ಕೂಡ ತುಂಬಾ ಕ್ಯೂಟಾಗಿ ಡಿಸೈನ್ ಮಾಡಿದ್ದಾರೆ. ನೋಡಿ ಚಿಕ್ಕ ಚಿಕ್ಕ ಬೇಸಿನ್ ಕೂಡ ಇದೆ, ಜೊತೆಗೆ ಆ ಮಿರರ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇವಾಗ ಅಮೌಂಟ್ ಹೇಳ್ತೀನಿ. 4 ಝೋನ್ ಬಂದುಬಿಟ್ಟು ನಮಗೆ 1000 ರೂಪೀಸ್ ಆಗುತ್ತೆ. 4 ಕ್ಲಿಪ್ಟು ಮತ್ತು ಕ್ರೇನ್ ಬೇಕಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಅದನ್ನು ಕೂಡ ನಾವು ಇದ್ರ ಜೊತೆಗೇ ಆ್ಯಡ್ ಮಾಡ್ಬೋದು. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ, ಅಂದರೆ ಫಸ್ಟ್ ಫ್ಲೋರ್ಗೆ. ಅಲ್ಲೇನಿದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೆ ಗೋ ಕಾರ್ಟ್ ಇದೆ, ಹಾಗೇನೆ ಮಕ್ಕಳು ಫೇವ್ರೇಟ್ ಪ್ಲೇಸು ಕೆಫೆ ಕೂಡ ಅಲ್ಲೇ ಇದೆ. ಸೊ ಈ ಪ್ಲೇಸ್ ಬಂದುಬಿಟ್ಟು ಲಿಟ್ಲ್ ಇಂಜಿನಿಯರ್ಸ್ ಪ್ಲೇ ಗ್ರೌಂಡ್, ಅಂದರೆ ಪ್ಲೇ ಅಂತ. ಇದು ಬಂದುಬಿಟ್ಟು ವೈಟ್ ಫೀಲ್ಡಲ್ಲಿದೆ, ಗೋಪಾಲನ್ ಸ್ಕೂಲ್ ಪಕ್ಕದಲ್ಲಿನೇ ಇದೆ. ನೀವು ಯಾವಾಗಾದರೂ ಮಕ್ಕಳನ್ನ ಒಂದ್ಸಲ ಕರ್ಕೊಂಡು ಹೋಗಿ ಬನ್ನಿ, ತುಂಬಾ ಇಷ್ಟಪಡ್ತಾರೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.